ಜೇವರ್ಗಿ ಪಟ್ಟಣದಲ್ಲಿ ಸ್ಲಂ ಬೋರ್ಡ್ನಲ್ಲಿ ಅಕ್ರಮದ ವಿರುದ್ಧ ನವೆಂಬರ್ 15ರಂದು ಜೇವರ್ಗಿಯಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತಿದ್ದು, ಈ ಒಂದು ಧರಣಿ ಸತ್ಯಾಗ್ರಹದಲ್ಲಿ ಖ್ಯಾತ ನಟ ಚೇತನ್ ಅಹಿಂಸಾ ಭಾಗಿಯಾಗಲಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಈರಣ್ಣಗೌಡ ಪಾಟೀಲ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸ್ಲಂ ಬೋರ್ಡ್ ವತಿಯಿಂದ 1150 ಮನೆಗಳು ಮಂಜೂರಾಗಿದ್ದು, ಒಂದೇ ಒಂದು ಮನೆ ಕಟ್ಟದೆ ಸಂಪೂರ್ಣ ಹಣವನ್ನು ಲೂಟಿ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಇನ್ನು ಈ ಬಗ್ಗೆ ಸಮಗ್ರ ತನಿಖೆ ನಡೆಸಲು ಆಗ್ರಹಿಸಿ ನವೆಂಬರ್ 15ರಂದು ಜೇವರ್ಗಿಯಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು. ಈ ಒಂದು ಧರಣಿಯಲ್ಲಿ ನಟ ಚೇತನ್ ಅಹಿಂಸಾ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಉದ್ದೇಶ ಏನಪ್ಪ ಅಂದರೆ, ನಾವು ಮೊನ್ನೆ ಒಂದು ವಾರದ ಹಿಂದೆ ಏನದ ಜೇವರ್ಗಿಯಲ್ಲಿ ಸ್ಲಂ ಬೋರ್ಡ್ ವತಿಯಿಂದ ಏನದ 1100 ಮನೆಗಳು ಏನದ ಮಂಜೂರಾಗಿದ್ದವು. ಅದರಲ್ಲಿ ಏನದ ಒಂದೇ ಒಂದು ಮನೆ ಬಡವರಿಗೆ ಕಟ್ಟದೇನೆ ಏನದ ಸಂಪೂರ್ಣವಾಗಿ ಹಣ ಲೂಟಿ ಮಾಡಲಾಗಿದೆ ಅಂತೇಳಿ ಆರೋಪಿಸಿ ಮತ್ತು ಸರ್ಕಾರಕ್ಕೆ ಏನದ ಒಂದು ಆಗ್ರಹ ಕೂಡ ಮಾಡಿದ್ದೆವು. ನಾವು ಒಂದು ವಾರದಲ್ಲಿ ಏನದ ತಾವು ತನಿಖೆ ಮಾಡಿ ಏನದ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಒಂದು ವಾರದಲ್ಲಿ ನೀವು ಏನಾದರೂ ಕ್ರಮ ಕೈಗೊಳ್ಳದೇ ಇದ್ದರೆ ಏನದ ಮುಂದೆ ನಾವೇನದ ಒಂದು ವಾರ ನಂತರ ಏನದ ಜೇವರ್ಗಿಯಲ್ಲಿ ಏನದ ದೊಡ್ಡ ಪ್ರಮಾಣದಲ್ಲಿ ಏನದ ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆನೂ ಕೂಡ ಕೊಟ್ಟಿದ್ದೆವು. ಈಗ ಆ ಒಂದು ಎಚ್ಚರಿಕೆ ಅವಧಿ ಏನದ ಮುಗಿದು ಒಂದು ವಾರ ಹಾಗೆ ಏನದ ಮೇಲ್ಪಟ್ಟಾಯಿತು. ಅದ್ರಗೋಸ್ಕರ ಈಗ ನಾವು 15, 11, 24 ಶುಕ್ರವಾರದಂದೇನದ ಬೃಹತ್ ಪ್ರತಿಭಟನೆಯೊಂದಿಗೆ ಏನದ ತಹಸೀಲ್ದಾರ್ ಮುಖಾಂತರ ಮನವಿ ಪತ್ರ ಸಲ್ಲಿಸಿ ಅಲ್ಲಿ ಒಂದಿನದಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕೂಡ ಮಾಡ್ತಾಯಿದ್ದೀವಿ. ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ನಮ್ಮ ಕನ್ನಡ ಚಲನಚಿತ್ರ ನಟರಾದಂಥ ಮತ್ತು ಸಾಮಾಜಿಕ ಹೋರಾಟಗಾರರಾದಂಥ ಚೇತನ್ ಅಹಿಂಸಾ ಸರ್ ಅವರು ಕೂಡ ಏನದ ಭಾಗವಹಿಸ್ತಾ ಇದ್ದಾರೆ ಬೆಂಬಲಕ್ಕೋಸ್ಕರ. ಅದಕ್ಕೋಸ್ಕರ ಏನದ ತಾಲೂಕಿನ ಎಲ್ಲ ಮತದಾರರು ಮತ್ತು ಚೇತನ್ ಸರ್ ಅವರು ಅಭಿಮಾನಿಗಳು, ಬೆಂಬಲಿಗರು ಮತ್ತು ಎಲ್ಲ ಕನ್ನಡ ಪರ, ದಲಿತ ಪರ ಮತ್ತು ಪ್ರಗತಿಪರ ಹೋರಾಟಗಾರರು ಎಲ್ಲರೂ ಕೂಡ ಏನದ ಭಾಗವಹಿಸಿ ಏನದ ಈ ಒಂದು ದೊಡ್ಡ ಪ್ರಮಾಣದ ಏನದ ಒಂದು ಹೋರಾಟ ಏನದ ಯಶಸ್ವಿಗೊಳಿಸ್ಬೇಕಂತೇಳಿ ನಾವು ಈ ಪತ್ರಿಕಾ ಮುಖಾಂತರ ಏನದ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಆ ಒಂದು ನಾವೇನು ಆರೋಪ ಮಾಡಿದ್ದೆವು, ಆ ಆರೋಪಕ್ಕೆ ಏನದ ಪ್ರತ್ಯಾರೋಪವಾಗಿ ಏನದ ಅವ್ರದ್ದು ಒಂದು ಯಾವುದೇನು ಕಾಂಗ್ರೆಸ್ ಪಾರ್ಟಿದೆ ಟೀಮ್ ಅದೋ ಏನು ಯಾವ ಟೀಮ್ ಅದು ನಮ್ಗೆ ಗೊತ್ತಿಲ್ಲ. ಅವರು ಕೂಡ ಏನದ ನಾವು ಏನು ಈ ಒಂದು ಆರೋಪದಲ್ಲಿ ಏನದ ಯಾವುದೇ ಉರುಳಿಲ್ಲ, ನಾವೆಲ್ಲ ಮನೆಗಳನ್ನೂ ಕೂಡ ಏನದ ಕರೆಕ್ಟ್ ಮಾಡಿದ್ದೀವಿ ಅಂತ ಉತ್ತರ ಕೊಟ್ಟಿದ್ದಾರೆ. ನಾವು ಪ್ರಶ್ನೆ ಮಾಡಿದ್ದು, ಆರೋಪ ಮಾಡಿದ್ದು ಮತ್ತು ನಾವು ಮತ ಹಾಕಿದ್ದೇನದ ಮಾಜಿ ಮುಖ್ಯಮಂತ್ರಿ ಧರ್ಮ್ ಸಿಂಗ್ ಅವ್ರ ಮಗ ಅಜಯ್ ಸಿಂಗ್ ಅವ್ರಿಗೆ ಓಟಾಗಿ ಕಳಿಸಿದ್ದೀವಿ. ಅವರು ಉತ್ತರ ಕೊಡಬೇಕು. ಬೇರೆಯವ್ರ ಕಡೆಯಿಂದ ತಮ್ಮ ಕೈ ಚೀಲಗಳ ಕಡೆಯಿಂದ ಅವ್ರ ಕಡೆಯಿಂದ ಉತ್ತರ ಕೊಡಿಸ್ತಾರಪ್ಪ ಅಂತಂದರೆ ಇದು ಅಜಯ್ ಸಿಂಗ್ ಅವರು ಮತದಾರರಿಗೆ ಮಾಡ್ತಕ್ಕಂಥ ದೊಡ್ಡ ಅವಮಾನ. ಅಜಯ್ ಸಿಂಗ್ ಅವರು ಕೂಡಲೇ ಏನದ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.